ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಬಾಸ್ ನಿಮ್ಮನ್ನು ದೂರ ಮಾಡಲಿಕ್ಕೆ ಏನು ರೀಸನ್ ಇದೆ, ಏನು ಕಾರಣದಿಂದ ಅವ್ರು ನಿಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಓಕೆನಾ? ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲಿವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಇನ್ನೊಂದು ಚಾನಲ್ಗೂ ಕೂಡ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳೇನಾದರೂ ಇದ್ದರೆ ನೀವು ಅಲ್ಲಿ ಕಮೆಂಟಲ್ಲಿ ತಿಳಿಸ್ಬೋದು, ಓಕೆನಾ? ತುಂಬ ಜನ ಈ ಒಂದು ಚಾನಲಲ್ಲಿ ಹೇಳ್ತೀರಾ, ಮ್ಯಾಮ್ ಈ ವಿಡಿಯೋ ಮಾಡಿ ಆ ವಿಡಿಯೋ ಮಾಡಿ ಅಂತ. ಇಲ್ಲಿ ಹೇಳೋದಕ್ಕಿಂತ ನೀವು ಅಲ್ಲಿ ಹೋಗಿ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ನೀವು ರಿಕ್ವೆಸ್ಟೆಡ್ ವೀಡಿಯೋಗಳನ್ನ ಕೇಳ್ಬೋದು, ಓಕೆ? ಎಸ್, ಯಾರಿಗೆ ನಿಮ್ಮ ಸಮಸ್ಯೆಗಳಿಗೆ ಯಂತ್ರದ ಮುಖಾಂತರ ಪರಿಹಾರ ಬೇಕಿದೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಸಮಸ್ಯೆಗಳು ಏನಿದೆ ಅನ್ನೋದನ್ನು ಶಾರ್ಟ್ ಫಾರ್ಮಲ್ಲಿ ನಂತರ ಹೇಳಿಬಿಡಿ, ಮ್ಯಾಮ್ ಲವ್ ಯಂತ್ರ, ಆ ಯಂತ್ರ, ಈ ಯಂತ್ರ ಅಂತ ಹೇಳಿ, ಓಕೆ? ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಕ್ಲೀನಾಗಿ ಓಪನ್ ಆಗಿ ಬಾಯ್ಬಿಟ್ಟು ಹೇಳಬೇಕಾಗತ್ತೆ. ವಾಯ್ಸ್ ನೋಟಲ್ಲಿ ಕಳಿಸಿ, ಇಲ್ಲ ಅಂತ ಹೇಳಿದ್ರೆ ಬರೆದುಬಿಟ್ಟು ಕಳಿಸಿದ್ರು ಆಗುತ್ತೆ, ಸರಿನಾ? ಈ ರೀತಿ ಮಾಡಬೇಕಾಗತ್ತೆ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ. ಇಲ್ಲಿ ಯಾವ ರಿಲೇಟೆಡ್ ಆಗಿ ತುಂಬ ಜನ ಕೇಳ್ತಾ ಇದ್ದೀರಾ, ಯಾವ ರಿಲೇಟೆಡಲ್ಲಿ ಯಂತ್ರನ ತೊಗೊಳ್ಬೇಕು, ಯಾವ ರಿಲೇಟೆಡಲ್ಲಿ ಯಂತ್ರ ಸಿಗತ್ತೆ ಅಂತೇಳಿ. ನಿಮ್ಮ ಪ್ರೀತಿ ವಿಷಯದಲ್ಲಿ ಕೇಳಬಹುದು. ಇಲ್ಲಿ ಪ್ರೀತಿ ವಿಷಯ ಅಂತ ಹೇಳಿ ನಿಮಗೆ ಮದುವೆ ಆಗಿರುತ್ತೆ, ಅವ್ರಿಗೆ ಮದುವೆ ಆಗಿರುತ್ತೆ, ಏನೋ ಒಂದು ಸಂಬಂಧ ಇಟ್ಕೊಂಡಿರ್ತಾರೆ, ಅದೆಲ್ಲ ಕೇಳಬೇಡಿ, ಓಕೆನಾ? ಸೊ ಇಲ್ಲಿ ನಿಮ್ಮ ಪ್ರೀತಿ ವಿಷಯದಲ್ಲಾಗಿರ್ಬೋದು, ಹಾಗೆಯೇ ನಿಮ್ಮ ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಆರೋಗ್ಯ ವಿಷಯದಲ್ಲಾಗಿರ್ಬೋದು, ಆ್ಯಂಡ್ ಬಿಸ್ನೆಸ್ ವಿಷಯದಲ್ಲಾಗಿರ್ಬೋದು, ಸಮಥಿಂಗ್ ನಿಮಗೆ ನಿಮ್ಮ ಗೋಲ್ ಅಚೀವ್ ಮಾಡ್ಕೊಳ್ಲಿಕ್ಕೆ ಕೆಲವೊಂದು ವಿಷಯಸ್ಗಳಿರುತ್ತೆ, ಅದನ್ನೆಲ್ಲದನ್ನು ಕೂಡ ಅಚೀವ್ ಮಾಡೋದಕ್ಕೆ ಬೇಕಿರೋಂಥ ಏನಾದರೂ ಅದಕ್ಕೆ ಒಂದು ಪ್ರಾಬ್ಲಮ್ ಆಗ್ತಿದೆ, ಅದಕ್ಕೆ ರಿಲೇಟೆಡ್ ಆಗಿ ಯಂತ್ರಗಳನ್ನು ಬಳಸ್ಬೋದು, ಓಕೆನಾ? ನಿಮ್ಮ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಅದಕ್ಕೂ ನೀವು ಯಂತ್ರಗಳನ್ನು ಬಳಸ್ಬೋದು, ಓಕೆ? ಈ ಒಂದು ಎಲ್ಲ ವಿಷಯದಲ್ಲೂ ನಿಮಗೆ ನಿಮ್ಮ ಸಮಸ್ಯೆಗಳು ಏನಿರುತ್ತೆ ಪರ್ಟಿಕ್ಯುಲರ್ ನೀವು ನನಗೆ ಕರೆಕ್ಟಾಗಿ ಹೇಳಿದಾಗ ಮಾತ್ರ ಯಂತ್ರಗಳನ್ನ ರೆಡಿ ಮಾಡಿ ಕೊಡುವಂಥದ್ದು, ಓಕೆನಾ? ಸೊ ಹಾಗೆ ಯಾರಿಗೆ ಬೇಕಾಗಿದೆ ಕಾಂಟ್ಯಾಕ್ಟ್ ಮಾಡಿ. ಪರ್ಸ್ನಲ್ ರೀಡಿಂಗ್ನ ಬೇಕಾಗಿರೋರು ಕೂಡ ನೀವು ನನ್ನ ಹತ್ರ ತೊಗೊಳ್ಬೋದು ಕನ್ಸಲ್ಟೇಷನ್ ಆಗಿ, ಓಕೆ? ಸೊ ಎಸ್, ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನೀವು ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಫೋಟೋ ಅಥವಾ ಫೇಸ್ನ ನೆನಪು ಮಾಡ್ಕೊಳ್ಳಿ, ಓಕೆ? ಆ ವ್ಯಕ್ತಿ ಹೆಸರನ್ನು 3 ಬಾರಿ ಹೇಳಿ. ಅಂದರೆ ನಿಮ್ಮನ್ನು ಯಾರು ತುಂಬ ದೂರ ಮಾಡ್ತಿದ್ದಾರೆ, ಆ ವ್ಯಕ್ತಿ ಯಾವ ರೀಸನಿಗೆ ನಿಮ್ಮನ್ನು ಅವರು ದೂರ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ, ಓಕೆ? ಓಕೆ, ಎಸ್. ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಅವರಿಗೆ ತುಂಬಾ ಇರಿಟೇಟ್ ಮಾಡ್ತಾ ಇದ್ದೀರಾ, ಅಂದರೆ ತುಂಬ ಏನು ಹೇಳ್ಬೋದು, ತೊಂದರೆ ಕೊಡ್ತಾ ಇದ್ದೀರಾ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಿದೆ. ಅಂದರೆ ಅವ್ರು ನಿಮ್ಮ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಆ್ಯಂಡ್ ಡಿಸ್ಟರ್ಬ್ ಮಾಡಬೇಡ, ತೊಂದರೆ ಕೊಡಬೇಡ ಅಂತ ನಿಮ್ಮ ಹತ್ರ ಅವ್ರು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಬಟ್ ನೀವು ಆ ರಿಕ್ವೆಸ್ಟ್ನ ನೀವು ಸ್ವೀಕರಿಸ್ತಾ ಇಲ್ಲ. ನಿಮ್ಮ ವೇಯಲ್ಲಿ ನಿಮಗೇನು ಅನ್ಸುತ್ತೆ ಅದು ನೀವು ಮಾಡ್ತಾ ಇದ್ದೀರಾ. ಸೊ ಅದರಿಂದ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ದೂರ ಮಾಡ್ತಿದ್ದಾರೆ. ನಿಮ್ಮ ಕಾಲ್ಸ್ ಇರ್ಬೋದು, ಅಥವಾ ನಿಮ್ಮ ಮೆಸೇಜಸ್ ಆಗಿರ್ಬೋದು, ಅಥವಾ ನಿಮ್ಮನ್ನೇ ತುಂಬಾ ಅವಾಯ್ಡ್ ಮಾಡ್ತಿರುವಂಥ ಎನರ್ಜಿ ಇಲ್ಲಿ ಬರ್ತಿದೆ. ಬಿಕಾಸ್ ಅವರಿಗಿಲ್ಲಿ ಸಮಥಿಂಗ್ ಇರಿಟೇಷನ್ ಆಗ್ತಿದೆ ನಿಮ್ಮಿಂದ ಅಂತ ಇಲ್ಲಿ ಕಾಣಿಸ್ತಾ ಇದೆ, ಓಕೆ? ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಮಾಡಬೇಡ ಅಂತ ಕೆಲಸನೇ ನೀವು ಇಲ್ಲಿ ಮಾಡ್ತಾ ಇದ್ದೀರಾ. ಸೊ ಆ ಒಂದು ರೀಸನಿಂದ ನಿಮ್ಮಿಂದ ಅವರು ದೂರ ಆಗ್ತಾ ಇದ್ದಾರೆ, ದೂರ ಮಾಡ್ತಾ ಇದ್ದಾರೆ, ಓಕೆ? ಇಲ್ಲಿ ಕೆಲವೊಬ್ರು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ತುಂಬ ಓವರ್ ಥಿಂಕಿಂಗ್ ಮಾಡ್ತಿರುವಂಥದ್ದು, ಅಂದರೆ ವಿಷಯಕ್ಕಿಂತ ಹೆಚ್ಚಾಗಿ ನೀವು ಅವ್ರ ಬಗ್ಗೆ ತುಂಬ ಯೋಚನೆ ಮಾಡಿಕೊಂಡು ನಿಮ್ಮ ಓವರ್ ಥಿಂಕಿಂಗ್ ಎಲ್ಲದನ್ನು, ನಿಮ್ಮ ಟೆನ್ಷನ್ಸ್ ಎಲ್ಲದನ್ನು ನಿಮ್ಮ ಪರ್ಸನ್ ಮೇಲೆ ಹಾಕ್ತಾ ಇದ್ದೀರಾ. ಸೊ ಅವರಿಗದು ಎಲ್ಲೋ ಒಂದು ಕಡೆ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಆ ಒಂದು ಎನರ್ಜಿ ಬರ್ತಿದೆ. ಅಂದರೆ ನಿಮ್ಮ ಪರ್ಸನಿಗೆ ಇಲ್ಲಿ ಯಾಕೆ ಇವರು ಈ ಥರ, ಅಥವಾ ಇವಳು ಅಥವಾ ಇವನು ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ, ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ, ಯಾಕೆ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ, ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ನಿಮ್ಮನ್ನು ಅವರು ಸ್ವಲ್ಪ ನಿಮ್ಮಿಂದ ದೂರ ಇರಲಿಕ್ಕೆ ಅವರು ಇಷ್ಟಪಡ್ತಾ ಇದ್ದಾರೆ ಅಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಸಮಥಿಂಗ್ ಇಲ್ಲಿ ನಿಮಗೆ ಗೈಡೆನ್ಸ್ ಆಗಿ, ನಿಮಗೆ ಯೂನಿವರ್ಸ್ ಕಡೆಯಿಂದ, ಹಾಗೆ ನೀವು ನಂಬಿರೋಂಥ ಗಾಡಿಂದ ಬರ್ತಿರುವಂಥ ಮೆಸೇಜಸ್, ನೀವು ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇರಿ ಅನ್ನೋವಂಥದ್ದು ಇಲ್ಲಿ, ಓಕೆ, ಚಾನಲೈಸ್ ಮೆಸೇಜ್ ಬರ್ತಾ ಇದೆ, ಓಕೆ? ನಿಮ್ಮ ಓವರ್ ಥಿಂಕಿಂಗ್ ಇರ್ಬೋದು, ಅಥವಾ ಅನಾವಶ್ಯಕ ಯೋಚನೆಗಳನ್ನು ಮಾಡುವಂಥದ್ದು ಸ್ವಲ್ಪ ಸ್ಟಾಪ್ ಮಾಡಿ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ, ಓಕೆ? ಎಲ್ ಲೆಟರ್, ವಿ ಲೆಟರ್, ಡಿ ಲೆಟರ್, ಎ ಲೆಟರ್, ಹೆಚ್ ಲೆಟರ್, ಕೆ ಲೆಟರ್, ಪಿ, ಎಂ, ಬಿ, ಎನ್, ಸಿ ಲೆಟರ್ ಅವರ ಪ್ರೆಸೆನ್ಸ್ ಇದೆ ಇಲ್ಲಿ, ಓಕೆ? ಎಸ್,
ಯಾ ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. King of Pentacle, Queen of Pentacle, Seven of Swords, ಹಾಗೇನೆ 8 ಆಫ್ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಓಕೆ, ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ಕ್ವೀನ್ ಆಫ್ ಸಾರ್ಟ್ಸ್. ಸಿ, ಅವರಿಗೋಸ್ಕರ ನೀವಿಲ್ಲಿ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಅವರಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಿರೋವಂಥದ್ದು. ಅಂದರೆ ಅವ್ರ ಮೆಸೇಜಿಗಿರ್ಬೋದು, ಅವ್ರ ಕಾಲಿಗಿರ್ಬೋದು, ಅಥವಾ ಅವ್ರನ್ನ ಭೇಟಿ ಮಾಡಲಿಕ್ಕೆ ಮೀಟ್ ಮಾಡಲಿಕ್ಕೆ ಇರ್ಬೋದು, ಇದೆಲ್ಲದಕ್ಕೂ ನೀವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಿದೆ. ಬಟ್ ಅವರು ಇಲ್ಲಿ ಎಲ್ಲೋ ಒಂದು ಕಡೆ ಅವರ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಅವ್ರು ಫೈನಾನ್ಷಿಯಲಿ ಇವಾಗ ತುಂಬ ಲೋ ಫೀಲ್ ಮಾಡ್ತಿರ್ಬೋದು, ಅಥವಾ ಅವ್ರ ವರ್ಕಲ್ಲಿ ಬ್ಯುಸಿ ಇರ್ಬೋದು, ಅವ್ರು ಮಾಡ್ತಿರೋ ಕೆಲಸದಲ್ಲಿ ಇವಾಗ ತುಂಬಾ ಸ್ಟ್ರೆಸ್ ಇರ್ಬೋದು. ಅದರಿಂದನೂ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಿದ್ದಾರೆ. ಬಿಕಾಸ್ ಆಫ್ ಇಲ್ಲಿ ಆಲ್ರೆಡಿ ಕ್ಯಾಂಡಲ್ ಬ್ಯಾಕ್ಸಲ್ಲಿ ಬಂದಿದೆ, ನೀವು ಅವ್ರಿಗೆ ತುಂಬಾ ಇರಿಟೇಷನ್ ಮಾಡ್ತಾ ಇದ್ದೀರಾ ಅನ್ನೋಂಥದ್ದು. ಇಲ್ಲಿ ಅವರಿಗೆ ವರ್ಕ್ ಪ್ರೆಷರ್ ತುಂಬ ಇರೋದ್ರಿಂದ ನಿಮ್ಮ ಕೆಲವೊಂದು ಮಾತುಗಳು ಅಥವಾ ನೀವು ಕೆಲವೊಂದು ಟ್ರಿಗರ್ ಮಾಡೋ ಥರ ನೀವು ಅವರಿಗೆ ಮಾತಾಡ್ತಾ ಇದ್ದೀರಾ, ಅದು ಅವ್ರಿಗೆ ಎಲ್ಲೋ ಒಂದು ಕಡೆ ಹರ್ಟ್ ಆಗ್ತಿದೆ. ಸೊ ಅದರಿಂದ ತಪ್ಪಿಸ್ಕೊಳ್ಲಿಕ್ಕೋಸ್ಕರ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಿದ್ದಾರೆ. ನಿಮ್ಮ ಕಾಲ್ಸ್ನೆಲ್ಲದನ್ನು ಕೂಡ ಅವಾಯ್ಡ್ ಮಾಡ್ತಿದ್ದಾರೆ. ಸಮಥಿಂಗ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ವಿಪರೀತ ಅವ್ರನ್ನ ಹಚ್ಕೊಂಡಿದ್ದೀರಾ. ಅದೇ ಇಲ್ಲಿ ಪ್ರಾಬ್ಲಮ್ ಆಗಿರೋದು. ನೀವು ಅವ್ರನ್ನ ವಿಪರೀತ ಹಚ್ಕೊಂಡಿರೋದ್ರಿಂದ ನೀವೇನು ಮಾಡ್ತಿದ್ದೀರಾ, ಪ್ರತಿ ಕ್ಷಣ ನಿಮ್ಮ ಜೊತೆನೇ ಅವ್ರು ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ನಿಮ್ಮ ಒಂದು ಆಸೆ. ಸೊ ಇಲ್ಲಿ ಅವರಿಗೂ ಕೂಡ ಇಷ್ಟ ಇಲ್ಲ ಅಂತಲ್ಲ, ಅವರಿಗೂ ಕೂಡ ನಿಮ್ಮ ಜೊತೆಗೆ ಇರಬೇಕು ಅನ್ನೋದು ಇಷ್ಟ ಇದೆ. ಬಟ್ ಅವರಿಗೆ ಕೆಲಸ ತುಂಬಾ ಇಂಪಾರ್ಟೆಂಟ್, ಅವರಿಗೆ ವರ್ಕ್ ತುಂಬಾ ಇಂಪಾರ್ಟೆಂಟ್. ಅವರ ಏನು ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ಅವ್ರ ವರ್ಕ್ ಏನಿದೆ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ನ ಕೊಡ್ತಾರೆ. ಸೊ ಅವ್ರ ವರ್ಕ್ನ ಬಿಟ್ಟು ನಿಮ್ಮ ಜೊತೆಗೆ ಎನಿ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಅವ್ರಿಗೆ ಇಲ್ಲಿ ಸಾಧ್ಯ ಇಲ್ಲ. ಸೊ ಅದೇ ನಿಮಗಿಲ್ಲಿ ಹೇಳ್ತಿರೋವಂಥದ್ದು, ನನಗೂ ಸ್ವಲ್ಪ ಟೈಮ್ನ ಕೊಡು, ನನಗೂ ಸ್ವಲ್ಪ ನನ್ನ ಬಗ್ಗೆನೂ, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆನೂ ನೀನು ಯೋಚನೆ ಮಾಡು ಅನ್ನೋಂಥದ್ದು ಇಲ್ಲಿ ಬರ್ತಿದೆ. ನೋಡಿ, ಇಲ್ಲಿ ನೀವು ಒಂದ್ಸಲ ಅವರಿಗೆ ತುಂಬ ಒಳ್ಳೆಯವ್ರ ಥರ ಕಾಣಿಸ್ತೀರಿ, ಇನ್ನೊಂದ್ಸಲ ಅವರಿಗೆ ಕೆಟ್ಟವ್ರ ಥರ ಕಾಣಿಸ್ತೀರಾ. ಬಿಕಾಸ್ ನೀವು ಕೆಲವೊಂದ್ಸಲ ಅವ್ರಿಗೆ ತುಂಬಾ ಒಳ್ಳೆಯದನ್ನು ಮಾಡ್ತೀರಾ, ಆ ಒಳ್ಳೆತನನೇ ಅವ್ರಿಗೆ ತುಂಬ ಕೆಟ್ಟದಾಗಿ ಕಾಣಿಸ್ತಾ ಇದೆ. ಸೊ ಆ ಥರ ಒಂದು ಎನರ್ಜಿಲಿ ಬರ್ತಿದೆ. ನೀವು ಅವ್ರಿಗೆ ಮಾಡ್ತಿರೋದು ಒಳ್ಳೆಯದೇ, ಬಟ್ ಅವ್ರಿಗೆ ಅನ್ನಿಸ್ತಾ ಇರೋದು ನೀವೇನೋ ಸಮಥಿಂಗ್ ಏನು ಇರಿಟೇಷನ್ ಮಾಡೋದಿರಲಿ, ಅಥವಾ ಅವರಿಗೆ ಬೈಯೋದಾಗಿರಲಿ, ತುಂಬಾ ಅವರಿಗೆ ನಿಮ್ಮನ್ನ ಒಂದ್ಸಲ ಒಳ್ಳೆ ಥರ ಅಂದ್ಕೊಂಡು ಒಂದ್ಸಲ ಕೆಟ್ಟ ಥರ ಅನ್ಕೊತಿದ್ದಾರೆ. ಓಕೆ, ಸೊ ಇಲ್ಲಿ ನಿಮ್ಮ ಒಳ್ಳೆತನ ಇಲ್ಲಿ ಅವರಿಗೆ ಕೆಟ್ಟತನ ಆಗಿ ಕಾಣಿಸ್ತಿರೋ ಕಾರಣ ಯಾಕೆ ಅಂತ ಹೇಳಿದ್ರೆ, ನೀವು ಅವ್ರಿಗೆ ತುಂಬ ಇರಿಟೇಷನ್ ಮಾಡ್ತಾ ಇದ್ದೀರಾ. ಓಕೆನಾ? ಸೊ ಒಬ್ಬರಿಗೆ ತುಂಬ ತೊಂದರೆ ಕೊಡ್ತಾ ಇರುವಾಗ ಅವ್ರು ನೀವು ಎಷ್ಟೇ ಒಳ್ಳೆಯವರಾಗಿರಲಿ, ಏನೇ ಆಗಿರಲಿ, ಅವ್ರು ಏನು ಬೈತಾರೆ ಅಲ್ವಾ ನಿಮಗೆ, ಏನಕ್ಕೆ ಈ ಥರ ತೊಂದರೆ ಕೊಡ್ತಿದ್ಯಾ ಅಂತ ಹೇಳ್ಬಿಟ್ಟು. ಸಮಥಿಂಗ್ ಇದು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮಗೆ ಯಾರಾದರೂ ಈ ಥರ ತುಂಬ ಇರಿಟೇಷನ್ ಮಾಡ್ತಿದ್ರೆ ನೀವೇನು ಮಾಡ್ತೀರಾ? ನೀವೊಂದು ಏನು ಮಾಡ್ತೀರಾ, ಅವ್ರನ್ನ ಬ್ಲಾಕ್ ಮಾಡಿಬಿಡ್ತೀರಾ, ಅಥವಾ ಅವ್ರ ಜೊತೆಗೆ ನೀವು ಇರೋದೇ ಇಲ್ಲ ಅಲ್ವಾ? ಸೊ ಆ ಥರ ಎನರ್ಜಿ ಇಲ್ಲಿ ಬರ್ತಿದೆ. ಅದಕ್ಕೆ ನಿಮಗಿಲ್ಲಿ ಬರ್ತಿರೋವಂಥದ್ದು ಏನು, ಅವರು ನಿಮ್ಮನ್ನು ದೂರ ಮಾಡೋದಕ್ಕೆ ಕಾರಣ ಏನಂದರೆ ನೀವೇ ಕಾರಣ ಇಲ್ಲಿ. ಬಿಕಾಸ್ ನೀವು ಅವ್ರಿಗೆ ತುಂಬ ಇರಿಟೇಷನ್ ಮಾಡ್ತಾ ಇದ್ದೀರಾ, ತುಂಬ ಮೇಲಿನ ಮೇಲೆ ಫೋರ್ಸ್ ಮಾಡ್ತಾ ಇದ್ದೀರಾ ಕೆಲವೊಂದು ವಿಷಯಗಳಿಗೆ. ನೋಡಿ, ಇಲ್ಲಿ ಅವರಿಗೆ ಅವ್ರದ್ದೇ ಆದಂಥ ಫ್ರೀಡಮ್ನ ಅವ್ರಿಗೆ ಬಿಡ್ತಾ ಇಲ್ಲ, ನೀವು ತುಂಬ ಅವ್ರನ್ನ ಕಟ್ಟಿ ಹಿಡಿತಾ ಇದ್ದೀರಾ. ಸೊ ಅದೇ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ, ನಿಮ್ಮಿಂದ ಅವ್ರು ಇನ್ನೂ ದೂರ ಆಗ್ತಾರೆ. ಓಕೆ, ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಿಮ್ಮ ಓವರ್ ಥಾಟ್ಸ್ ಇರ್ಬೋದು, ಓವರ್ ಥಿಂಕಿಂಗ್ ಇರ್ಬೋದು, ಅಥವಾ ನಿಮ್ಮ ಸ್ಟ್ರೆಸ್ನೆಲ್ಲ ತೊಗೊಂಡೋಗಿ ಅವ್ರ ಮೇಲೆ ಹಾಕಿದರೆ ಅವ್ರಿಗೆ ಆಲ್ರೆಡಿ ಸ್ಟ್ರೆಸ್ ಇರುತ್ತೆ. ಸೊ ಅದನ್ನೇನು ಮಾಡ್ತಾರೋ ಅವರು, ಆ ಸ್ಟ್ರೆಸ್ ಜೊತೆಗೆ ನೀವು ಮಾಡುವಂಥ ಕೆಲವೊಂದು ಮಿಸ್ಟೇಕ್ಸ್ಗಳಿರ್ಬೋದು, ಕೆಲವೊಂದು ಆ ಓವರ್ ರಿಯಾಕ್ಟಿಂಗ್ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಅವ್ರು ನಿಮ್ಮಿಂದ ಸಪ್ರೇಷನ್ ಆಗಲಿಕ್ಕೆ, ನಿಮ್ಮಿಂದ ದೂರ ಆಗಲಿಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ನಿಮ್ಮ ಪರ್ಸನ್ ಆಲ್ರೆಡಿ ನಿಮಗೆ ಹೇಳಿರ್ಬೋದು, ನಿನ್ನ ನಂಬರ್ನ ಬ್ಲಾಕ್ ಮಾಡಿಬಿಡ್ತೀನಿ, ಅಥವಾ ನೀನು ಇದೇ ಥರ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ, ನಿನ್ನ ಜೊತೆ ನಾನು ಮಾತಾಡಲ್ಲ, ಈ ಥರ ಹೇಳಿರ್ಬೋದು. ಬಿಕಾಸ್ ಯಾಕೆ ಅವ್ರು ನಿಮ್ಮಿಂದ ದೂರ ಇದ್ದಾರೆ, ಅಥವಾ ದೂರ ಇರಬೇಕಂತ ಇಷ್ಟಪಡ್ತಾರೆ ಅಂದರೆ, ನಿಮ್ಮ ಕೆಲವೊಂದು ವರ್ತನೆಗಳು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಈಗಿನ ಪರಿಸ್ಥಿತಿಗೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ಲಿಸನ್ ಟು ಯುವರ್ ಇಂಟ್ಯೂಷನ್ ಬರ್ತಾ ಇದೆ. ಆಸ್ಕ್ ಯುವರ್ ಏಂಜಲ್.
ಓಕೆ, ನೋ ನೀಡ್ ಟು ವರಿ. ಇವಾಗಿನ ನಿಮಗೆ ಕರೆಂಟ್ ಸಿಚುವೇಶನಿಗೆ ಏಂಜಲ್ ಕಡೆಯಿಂದ ಬರ್ತಿರೋಂಥ ಗೈಡೆನ್ಸ್ ಮೆಸೇಜ್, ಕಮ್ಯುನಿಕೇಟ್ ಕ್ಲಿಯರ್ಲಿ, ಇಟ್ಸ್ ಅಪ್ ಟು ಯು. ಆ್ಯಂಡ್ ಇಲ್ಲಿ ಲಿಸ್ಟನ್ ಯುವರ್ ಇಂಟ್ಯೂಷನ್ ಬರ್ತಿದೆ, ಆಸ್ಕ್ ಯುವರ್ ಏಂಜಲ್ ಬರ್ತಿದೆ, ನೋ ನೀಡ್ ಟು ವರಿ. ಇಲ್ಲಿ ನೀವು ಇವಾಗಿನ ಪರಿಸ್ಥಿತಿಗೆ ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಅಥವಾ ನೀವು ಓವರ್ ಥಿಂಕಿಂಗ್ ಮಾಡಿ ನಿಮ್ಮ ಪರ್ಸನ್ಗೆ ಇರಿಟೇಷನ್ ಮಾಡೋದಕ್ಕಿಂತ ರಿಲ್ಯಾಕ್ಸ್ ಮೈಂಡಲ್ಲಿ ಇರಿ. ಅವ್ರ ಜೊತೆ ನೀವು ಕಮ್ಯುನಿಕೇಷನ್ ಮಾಡುವಾಗ ಇಲ್ಲಿ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇನ್ನೊಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ನೀವು ಕಮ್ಯುನಿಕೇಷನ್ ಮಾಡುವಾಗಲೂ ಕೂಡ ಅವರಿಗೆ ನಿಮ್ಮ ವೇಲಿ ನಿಮಗೆ ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಸಮಥಿಂಗ್ ಇಲ್ಲಿ ನಿಮ್ಮ ಮಾತುಗಳನ್ನ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆ ಥರ ಒಂದು ಎನರ್ಜಿನೂ ಬರ್ತಿದೆ. ಅವ್ರು ಹೇಳುವಂಥ ಮಾತುಗಳನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಓಕೆನಾ? ಸೊ ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿನೇ ಆಗ್ತಿದೆ ಇತ್ತೀಚಿನ ದಿನದಲ್ಲಿ. ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ, ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಬಟ್ ಇತ್ತೀಚಿನ ದಿನದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಸಣ್ಣ ಸಣ್ಣ ವಿಷಯಗಳು ಕೂಡ ಎಲ್ಲೋ ಒಂದು ಕಡೆ ಮನಸ್ತಾಪಕ್ಕೆ ತಿರುಗ್ತಾ ಇದೆ. ಆ ಥರ ಒಂದು ಎನರ್ಜಿ ಬರ್ತಿದೆ. ನೋ ನೀಡ್ ಟು ವರಿ. ಇಲ್ಲಿ ನಿಮ್ಮ ಓವರ್ ಥಿಂಕಿಂಗಿಂದನೇ ಆ ಥರ ಪ್ರಾಬ್ಲಮ್ನ ನೀವು ಇಲ್ಲಿ ಫೇಸ್ ಮಾಡ್ತಾ ಇದ್ದೀರಾ. ಓಕೆ, ಎಸ್, ಯಾ, ಯೂನಿವರ್ಸ್ ಕಡೆಯಿಂದ ಏನು ಫೈನಲ್ ಮೆಸೇಜ್ ಏನು ಬರುತ್ತೆ ಚೆಕ್ ಮಾಡೋಣ. See, 5 of Swords, Knight of Pentacle, The Hermit card. ನೋಡಿ, ಇಲ್ಲಿ ನಿಮ್ಮ ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಲಿಕ್ಕೆ ನಿಮಗೆ ಸಾಧ್ಯ ಇದೆ. ಆ್ಯಂಡ್ ಇಲ್ಲಿ ಅವ್ರು ಯಾಕೆ ದೂರ ಮಾಡ್ತಿದ್ದಾರೆ ಅನ್ನೋದು ನಿಮಗೂ ಕೂಡ ಕ್ಲಾರಿಟಿ ನಿಮಗೆ ಆಲ್ರೆಡಿ ಸಿಕ್ಕಿದೆ. ಇಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿದೆ ಅಂತಲೂ ಇಲ್ಲಿ ಬರ್ತಾ ಇದೆ. ಅಂದರೆ ಅವ್ರು ನಿಮ್ಮನ್ನು ಯಾಕೆ ದೂರ ಮಾಡ್ತಿದ್ದಾರೆ ಅಥವಾ ನಿಮ್ಮಿಂದ ಅವರು ದೂರ ಇರಲಿಕ್ಕೆ ಯಾಕೆ ಇಷ್ಟಪಡ್ತಾ ಇದ್ದಾರೆ ಅದನ್ನು ಕೂಡ ನಿಮಗೆ ಅದು ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಅದು ನಿಮಗೆ ಸೂಚನೆ ಸಿಕ್ಕಿದೆ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಬರ್ತಾ ಇದೆ. ಇಲ್ಲಿ ಕೆಲವೊಬ್ಬರು ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಗೆ ಎಲ್ಲೊಂದು ಕಡೆ ಅವ್ರ ಲೈಫಲ್ಲಿ ಪಾಸ್ಟ್ ಲೈಫಲ್ಲಿ ಏನೋ ಸಮಥಿಂಗ್ ನೆಗೆಟಿವ್ ನಡೆದಿದೆ, ಅದನ್ನು ಮರೀಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಅದನ್ನು ಇಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಕನೆಕ್ಟ್ ಮಾಡ್ಕೊಂಡು ಅವ್ರು ನಿಮ್ಮಿಂದ ದೂರ ಇರಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ ಥರ ಒಂದು ಎನರ್ಜಿನೂ ಇಲ್ಲಿ ಬರ್ತಾ ಇದೆ ಕೆಲವೊಬ್ಬರಿಗೆ. ಅಂದರೆ ಅವ್ರ ಪಾಸ್ಟ್ ಲೈಫಲ್ಲಿ ಅವ್ರ ಲೈಫಲ್ಲಿ ಏನು ಪೇಯ್ನ್ ಇತ್ತಲ್ವ ಅದನ್ನು ನಿಮಗೆ ಕನೆಕ್ಟ್ ಮಾಡಿ ನಿಮ್ಮ ಜೊತೆಗೆ ಅವರು ಮ್ಯಾಚ್ ಮಾಡಿಕೊಂಡು ಅದನ್ನು ಎಲ್ಲೋ ಒಂದು ಕಡೆ ನೀವು ಅದೇ ಥರ ಮೋಸ ಮಾಡಿಬಿಡ್ತೀರಾ ಅಥವಾ ನೀವು ಅದೇ ಥರನೇ ನೀವು ಏನು ಕೆಟ್ಟ ವ್ಯಕ್ತಿ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ನೀವು ಆ ರೀತಿ ಇಲ್ಲದೆ ಇರಬಹುದು. ಬಟ್ ಅವರ ಒಂದು ಥಾಟ್ಸ್ ಆ ಥರ ಬರ್ತಿದೆ. ಪಾಸ್ಟ್ ಲೈಫಲ್ಲಿ ಅವ್ರ ಪೇಯ್ನ್ ಏನಿತ್ತು ಅದನ್ನು ನಿಮಗೆ ಕನೆಕ್ಟ್ ಮಾಡಿ ನೀವು ಈ ಥರ ಇರಬಹುದು ಅಂತ ಊಹೆ ಮಾಡ್ತಾ ನಿಮ್ಮಿಂದ ಅವ್ರು ದೂರ ಆಗ್ತಿದ್ದಾರೆ ಅನ್ನೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಹಾಗೆಯೇ ಯಂತ್ರ ಯಾರಿಗೆ ಬೇಕಾಗಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಶಾರ್ಟ್ ಫಾರ್ಮಲ್ಲೆಲ್ಲ ಕೇಳಕ್ಕೆ ಹೋಗ್ಬೇಡಿ ಅದಕ್ಕೆ ಇದಕ್ಕೆ ಅಂತ ಹೇಳಿ. ಓಕೆ, ಸೊ ಏನು ಪ್ರಾಬ್ಲಮ್ ಇದೆ ಅದನ್ನು ಕರೆಕ್ಟಾಗಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ. ಓಕೆನಾ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಖುಷಿಯಾಗಿ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡಿ. ಇರೋದು ಒಂದೇ ಜೀವನ. ಓಕೆನಾ? ಇದೇ ಲಾಸ್ಟ್ ಮೂಮೆಂಟ್ ಅಂತ ಹೇಳ್ಕೊಂತ ನೀವು ನಿಮ್ಮ ಜೀವನನ ಬದುಕಿ. ನಿಮಗೆ ನಾಳೆ ಮುಂದೆ ಏನಾಗ್ಬಿಡುತ್ತೆ ಹಿಂದಿಂದೇನು ಅದೆಲ್ಲದನ್ನು ಬಿಟ್ಬಿಡಿ, ತಲೆನ ತೆಗೆದುಹಾಕಿ ಇವಾಗಿನ ಕ್ಷಣನ ನೀವು ಎಂಜಾಯ್ ಮಾಡ್ತಾ ಕಳೀರಿ. ಯಾಕಂದ್ರೆ ಈ ಕ್ಷಣ ಮತ್ತೆ ನೀವು ಕೋಟಿ ಕೊಡ್ತೀನಿ ಅಂದರೂ ಕೂಡ ಈ ಕ್ಷಣ ನಿಮ್ಗೆ ಮತ್ತೆ ಸಿಗಲ್ಲ. ಓಕೆನಾ? ನಾಳೆ ಬಗ್ಗೆ ಚಿಂತೆ ನಾಳೆ ಆದಾಗ ಚಿಂತೆ ಮಾಡಿ, ಇವತ್ತು ಚಿಂತೆ ಮಾಡಬೇಡಿ. ಇವಾಗ ಈ ಕ್ಷಣ ಏನಿದೆ ಅದು ನಿಮ್ಮದು ಅಷ್ಟೇ. ಓಕೆನಾ? ಇದನ್ನು ಆರಾಮಾಗಿ ಲೈಫ್ನ ಲೀಡ್ ಮಾಡಿ. ಯಾವುದೋ ಪಾಸ್ಟಲ್ಲಿ ಅಥವಾ ಯಾವುದೋ ಒಂದು ಮುಂದಿನ ಫ್ಯೂಚರ್ನ ಯೋಚನೆ ಮಾಡ್ತಾ ಈ ಕ್ಷಣನ ಹಾಳು ಮಾಡ್ಕೊಂಬೇಡಿ. ಹ್ಯಾಪಿಯಾಗಿ ಖುಷಿಯಾಗಿ ಲೀಡ್ ಮಾಡಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.